ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಸಸ್ಯಕಾಶಿಯಲ್ಲಿ ಪುಷ್ಪರಾಶಿ, ಹೂವು ಚೆಲುವೆಲ್ಲ ನಂದೆಂದು ಬೀಗಿದ ಕ್ಷಣ. ಹೌದು, ಲಾಲ್ಬಾಗ್ನಲ್ಲಿ ಆರ್ಕಿಡ್ ಹೂಗಳ ಪ್ರದರ್ಶನ ಪುಷ್ಪ ಪ್ರಿಯರ ಮನಸೂರೆಗೊಂಡಿತು. ಕೆಂಪು ಗುಲಾಬಿ, ನೇರಳೆ, ಬಿಳಿ, ಹಳದಿ ಬಣ್ಣಕ್ಕೆ ಭಾಷೆ ಬರೆಯುವ ಸಮಯವಿದು. ಕಣ್ಣು ಹಾಯಿಸಿದೆಡೆಯೆಲ್ಲ ಮನಸೂರೆಗೊಳ್ಳುವ ಹೂಗಳ ರಾಶಿ. ಸಸ್ಯಕಾಶಿ ಪುಷ್ಪಕಾಶಿಯಾಗಿ ಬದಲಾದ ಆ ಅಪೂರ್ವ ಕ್ಷಣಗಳಿವು. ಲಾಲ್ಬಾಗ್ನ ಮರಿಗೌಡ ಸ್ಮಾರಕ ಭವನದಲ್ಲಿ ವಿವಿಧ ಬಣ್ಣದ ಆರ್ಕಿಡ್ ಹೂಗಳು ಅರಳಿ ನಿಂತು ಆಕರ್ಷಿಸಿದ್ವು. ಪಾಟ್ಗಳ ಒಳಗೆ ಅರಳಿ ನಿಂತಿರುವ ಈ ಹೂಗಳು ಪುಷ್ಪಗಂಗೆಯಂತೆ ಕಂಗೊಳಿಸಿದ್ವು. ಕರ್ನಾಟಕ ಆರ್ಕಿಡ್ ಸೊಸೈಟಿ ನಿನ್ನೆಯಿಂದ 2 ದಿನಗಳ ಪುಷ್ಪ ಪ್ರದರ್ಶನ ಏರ್ಪಡಿಸಿತ್ತು. ಮನೆಗಳಲ್ಲಿ ಬೆಳೆದ ಆರ್ಕಿಡ್ ಹೂಗಳ ಪ್ರದರ್ಶನಕ್ಕೂ ಇಲ್ಲಿ ಅವಕಾಶ ಕಲ್ಪಿಸಲಾಗಿತ್ತು. ಆರ್ಕಿಡ್ ಅನ್ನೋದು ಕನ್ನಡದಲ್ಲಿ ಇದಕ್ಕೆ ಸೀತಾಳೆ ಹೂ, ಸೀತೆ ದಂಡೆ, ಗೋಪಿ ದಂಡೆ, ದ್ರೌಪದಿ ಪುಷ್ಪ ಹೀಗೆಲ್ಲ ಕರೀತಾರೆ. ಮಲೆನಾಡು ಏರಿಯಾದಲ್ಲಿ ಅವು ಪ್ರತಿ ಕಾಡಿನಲ್ಲೆಲ್ಲ ಮೊದಲಿಂದ ಬೆಳ್ಕೊಂಡು ಬಂದಂಥದ್ದು. ಅವಕ್ಕೆಲ್ಲ ಹಿಸ್ಟ್ರಿನೂ ಇದೆ. ಪುರಾಣದಿಂದಲೂ ಕೂಡ ಸೀತೆ ದಂಡೆ ಅಂದರೆ ಸೀತೆ ವನವಾಸದಲ್ಲಿರುವಾಗ ಅದನ್ನು ಪ್ರಿಫರ್ ಮಾಡ್ತಿದ್ಲು. ಪ್ರದರ್ಶನದ ಜೊತೆಗೆ ಆರ್ಕಿಡ್ ಗಿಡಗಳ ಮಾರಾಟ ಸಹ ಮಾಡಲಾಯಿತು. ಹೂಗಳ ಸೌಂದರ್ಯಕ್ಕೆ ಮನಸೋತ ಪುಷ್ಪ ಪ್ರಿಯರು ತಮಗಿಷ್ಟ ಬಂದ ಹಾಡುಗಳನ್ನ ಗುಣಗುತ್ತಾ ಖುಷಿಪಟ್ಟರು. ಆರ್ಕಿಡ್ಸ್ ಜನರಲಿ ಎಕ್ಸ್ಕ್ಲೂಸಿವ್ ಆಗಿ ಆರ್ಕಿಡ್ಸ್ಗೆ ಫ್ಲವರ್ ಶೋ ನಾನು ನೋಡಿರಲಿಲ್ಲ. ಚೆನ್ನಾಗಿತ್ತು. ಇಟ್ ಇಸ್ ಅ ವೆರಿ ಗುಡ್ ಡಿಸ್ಪ್ಲೇ. ಆ್ಯಂಡ್ ಈ ಕಡೆ ಸುಮಾರು ಇರೋದೆಲ್ಲ ಎಷ್ಟೊಂದು ಜನ ಮೆಂಬರ್ಸ್ ಅವ್ರ ಮನೆಯಲ್ಲೇ ಗ್ರೋ ಮಾಡಿರೋದನ್ನ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಅಂತ ಹೇಳೋದು. ದಟ್ ಇಸ್ ಅ ಗುಡ್ ಥಿಂಗ್. ಒಟ್ಟಾರೆ ಲಾಲ್ಬಾಗ್ನಲ್ಲಿ ಇವತ್ತು ವೀಕೆಂಡ್ ಮಜಾ ಸಖತ್ತಾಗಿತ್ತು. ಬಣ್ಣ ಬಣ್ಣದ ಸುಂದರ ಹೂರಾಶಿ ಕಂಡು ಉಲ್ಲಸಿತರಾದ್ರು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ರಾಷ್ಟ್ರೀಯ ಅಪಸ್ಮಾರ ರೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ನಗರದ ಕನಿಂಗ್ಹ್ಯಾಮ್ ರಸ್ತೆಯಲ್ಲಿಂದು ಹ್ಯಾರ್ಲೆ ಡೇವಿಡ್ಸನ್ ಬೈಕ್ ರ್ಯಾಲಿ ನಡೆಯಿತು. ವಿಕ್ರಮ್ ಆಸ್ಪತ್ರೆ ಆಯೋಜಿಸಿದ್ದ ರ್ಯಾಲಿಗೆ ಡಿಸಿಎಂ ಆರ್ ಅಶೋಕ್ ಚಾಲನೆ ನೀಡಿದರು. ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭದ ಪ್ರಧಾನ ಸಂಪಾದಕ ವಿಶ್ವೇಶ್ವರ್ ಭಟ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ರ್ಯಾಲಿಯಲ್ಲಿ 50ಕ್ಕೂ ಹೆಚ್ಚು ಬೈಕ್ ಮಾಲೀಕರು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ವಿಕ್ರಮ್ ಆಸ್ಪತ್ರೆಯಿಂದ ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರೆಗೂ ಮೆರವಣಿಗೆಯಲ್ಲಿ ಸಾಗಿದ್ರು. ಇದಿಷ್ಟು ಇವತ್ತಿನ ಬೆಂಗಳೂರು ಫಸ್ಟ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.